ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬಂದ್ಬಿಟ್ಟು ಏನಂತ ಹೇಳಿದ್ರೆ, ಇದು ಓಂ ಶಕ್ತಿಗೆ ಹೋದ್ಮೇಲೆ ಟ್ರಿಪ್ದು ಒಂದೊಂದು ಡೇದು ನಾನು ಲಾಗ್ ಹಾಕಿದ್ದೀನಿ. ನಾನು ಇಲ್ಲಿ ಒಂದು 4-5 ಡೇಸ್ ಹೋಗಿದ್ದೆ. ಸೊ ಅದರಲ್ಲಿ ಒಂದು 2-3 ದಿವಸದ್ದು ಚೂಸ್ ಮಾಡಿ ಹಾಕಿದ್ದೀನಿ. ಸೊ ವಿಡಿಯೋ ಕೊನೆಗಂಟ ನೋಡಿ, ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋದಲ್ಲಿ ತುಂಬ ಎಂಟರ್ಟೈನ್ಮೆಂಟ್ ಇದೆ. ಮತ್ತು ನಮ್ಮ ಜೊತೆ ತುಂಬ ನನ್ನ ಒಂದು ಫ್ರೆಂಡ್ಸ್ಗಳು ಬಂದಿದ್ದರು, ಹೆಣ್ಮಕ್ಳು. ತುಂಬ ನನ್ನ ಒಂದು ಫಾಲೋವರ್ಸು ಕೂಡ ತುಂಬ ಜನ ಸಪೋರ್ಟು ಮಾಡಿದ್ರು. ಸೊ ಆದ್ಯ ಇದ್ದಾಳೆ, ಮತ್ತು ತುಂಬ ಜನ ಕಮ್ಯುನಿಟಿಯವರಿದ್ದಾರೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಯಾರು ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಪೋರ್ಟ್ ಮಾಡ್ತಿಲ್ಲ, ಮತ್ತು ಇನ್ನೂ ಇವಾಗ ವಿಡಿಯೋ ನೋಡೋರು ಯಾರು ಫಾಲೋ ಮಾಡ್ತಾಯಿಲ್ಲ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡ್ಕೊಂಡು ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬಂದುಬಿಟ್ಟು ಏನಪ್ಪ ಅಂದರೆ ನವಗ್ರಹಗಳ ದರ್ಶನ ಮಾಡಿದೋ. ಸೊ 9 ನವಗ್ರಹಗಳದ್ದು ದರ್ಶನ ಅಂದರೆ ಇಲ್ಲಿ ತಮಿಳ್ನಾಡಲ್ಲಿ ನವಗ್ರಹಗಳ ದರ್ಶನಕ್ಕೆ ಅಂತಲೇ ಮೀಸಲಾದೆ. ಅಂದರೆ ಒಂದೇ ದಿವಸದಲ್ಲಿ 9 ನವಗ್ರಹಗಳನ್ನು ನೋಡಿ ಕೊನೆಯದಾಗಿ ನಾವು ಶನೇಶ್ವರನ್ನ ನೋಡಿ ಮುಕ್ತಾಯ ಮಾಡಬೇಕು. ಎಳ್ಪಟ್ಟಣ ಹಚ್ಚೋದ್ರ ಮುಖಾಂತರ ಮುಕ್ತಾಯ ಮಾಡಬೇಕು. ತುಂಬ ಚೆನ್ನಾಗಿತ್ತು, ತುಂಬ ಇದಾಗಿದ್ದು ಮಾಡ್ದು. ನನಗಿಲ್ಲಿ ಅಂದರೆ ನೋಡಿ ಹೊಳೆ ಇದೆ, ಫುಲ್ ಎಲ್ಲ ಹೊಳೆ. ಸೊ ತುಂಬ ಚೆನ್ನಾಗಿತ್ತು, ದೇವಸ್ಥಾನ ಎಲ್ಲ ಚೆನ್ನಾಗಿ ದರ್ಶನ ಆಯಿತು. ಸೊ ನಂತರ ಇವಾಗ ನಾವು ಬಂದುಬಿಟ್ಟು ಕನ್ಯಾಕುಮಾರಿಗೆ ಹೊರಡ್ತಾ ಇದ್ದೀವಿ. ಕನ್ಯಾಕುಮಾರಿಗೆ ಹೊರಡೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಕನ್ಯಾಕುಮಾರಿಗೆ ಹೊರಡ್ತಾ ಇದ್ದೀವಿ. ಎಲ್ಲರೂ ತಮಿಳ್ನಾಡಿಗೆ ಓಂ ಶಕ್ತಿಗೆ ಬರೋರು ಎಲ್ಲರೂ ತುಂಬ ಒಂದು ಜೋಪಾನವಾಗಿ ಬನ್ನಿ. ಯಾಕೆಂದರೆ ತುಂಬ ಜನ ಅಪಾಯಕ್ಕೆ ಈಡಾಗ್ತಾ ಇದ್ದಾರೆ. ಸೊ ಹುಷಾರಾಗಿ ಬನ್ನಿ, ಮೋಜು ಮಸ್ತಿ ಇರಲಿ, ಇತಿಮಿತಿಯಲ್ಲಿರಿ. ಸ್ವಲ್ಪ ಆದಷ್ಟು ಕಂಟ್ರೋಲನ್ನ ಇದು ಮಾಡ್ಕೊಳ್ಳಿ. ಆರೋಗ್ಯದ ಕಡೆ ಗಮನ ಇರಲಿ. ಮನೆ ಫುಡ್ಡು ನೀವು ಅಲ್ಲೇ ಕುಕ್ ಮೇಕ್ನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನೀವೆಲ್ಲ ಕುಕ್ ಮಾಡಿಕೊಂಡ್ರೆ ತುಂಬ ಈಸಿ ಅನಿಸುತ್ತೆ, ಟೇಸ್ಟಿಯಾಗಿ ಸಿಗುತ್ತೆ. ಸೊ ಆದಷ್ಟು ನಿಮ್ಮ ಅಡುಗೆಗಳನ್ನ ನಿಮ್ಮ ಕಡೆನೇ ಗಮನ ಹರಿಸ್ಕೊಂಡು ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಎಲ್ಲರಿಗೂ ಆ ನವಗ್ರಹಗಳದ್ದು ಅನುಗ್ರಹ ಇರಲಿ. ಎಲ್ಲ ಗ್ರಹಗಳು ಎಲ್ಲರಿಗೂ ಒಲೀಲಿ, ಆದಷ್ಟು ಎಲ್ರಿಗೂ ಶುಭ ತರಲಿ ಅಂತ ಕೇಳ್ಕೊತ ಈ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದರದ್ದು ಮುಂದುವರೆದ ವೀಡಿಯೋಸ್ಗಳನ್ನೆಲ್ಲನೂ ಅಪ್ಲೋಡ್ ಮಾಡ್ತಾನೇ ಹೋಗ್ತೀನಿ. ನಿಮ್ಗೆ ಯಾರಿಗಾದರೂ ನನ್ನ ವೀಡಿಯೋಸ್ಗಳು ಇಷ್ಟ ಆಯ್ತಾ ಇದೆ, ನಾವು ಮಂಗಳಮುಖಿಯಾಗಿ ನಿಮಗೆ ವೀಡಿಯೋಸ್ಗಳು ನಿಮ್ಮ ಗಂಟ ರೀಚ್ ಮಾಡ್ತಾ ಇದ್ದೀನಿ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಒಂದೇ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಏನೇ ಆಗಲಿ ನಾನು ನಿಮ್ಮ ಜೊತೆ ಇರ್ತೀನಿ, ನಿಮ್ಮ ಸಪೋರ್ಟ್ ಮಾಡ್ತೀನಿ ಖಂಡಿತವಾಗ್ಲೂ. ಮೋಜು ಮಸ್ತಿ ಇರಲಿ, ಜೊತೆಗೆ ಈ ಥರ ಒಂದು ಗುರುವಾಗಿ ನಿಮಗೆ ಒಂದು ಗೈಡ್ಲೈನ್ಸ್ ಮಾಡೋರು ನಿಮ್ಮ ಜೊತೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆಯದಾಗಲಿ ಎಲ್ರಿಗೂ. ಆಲ್ ದ ಬೆಸ್ಟ್. ಟೀ ಕಾಫಿ ಎಲ್ಲರೂ ಕುಡಿತಾ ಇದ್ದಾರೆ. ಒಂದು ಲೋನ್ ಟೀ ಕಾಫಿ ಕುಡಿದ್ಬಿಟ್ಟು ಮುಗಿಸ್ಕೊಂಡು ಹೋಗಿದ್ದು ಬರೋಣ ಅಂದ್ಕೊಂಡು ಇದು ಮಾಡ್ತಾಯಿದ್ವಿ. ಎಲ್ಲರೂ ಅಲ್ಲಿ 2 ಟೀ ಕಾಫಿ ಕುಡಿತಾ ಇಲ್ಲ. ಓಂ ಶಕ್ತಿಯವರೇ ಇಲ್ಲಿಗೆ 100% ಅಷ್ಟು ಓಂ ಶಕ್ತಿಯವರೇ ಬಂದಿರೋವಂಥದ್ದು. ಖುಷಿ ಅನಿಸುತ್ತೆ. ಏನೋ ಒಂಥರ ಸ್ವಲ್ಪ ನೀರಿನ ವ್ಯತ್ಯಾಸಕ್ಕೆ ಸ್ವಲ್ಪ ನೀರಿನ ಇದಕ್ಕೋಸ್ಕರ ಏನಪ್ಪ ಅಂದರೆ ಇದಾಗಿದೆ, ಗಂಟಲು ಕಟ್ಟಿದೆ. ಅದು ಬಿಟ್ಟು ಇನ್ನೇನು ಇಲ್ಲ. ಟೀ ಕುಡಿಯೋಕೆ ಅಂತ ಬಂದಿದ್ದೀನಿ. ಬಜ್ಜಿ ಬೋಂಡ ಎಲ್ಲ ಹಾಕ್ತಾರೆ. ಬಜ್ಜಿ ಬೋಂಡ ಅಂಕಲ್ ಬಜ್ಜಿ ಬೋಂಡ ಹಾಕ್ತಾರೆ. ಅಲ್ಲಿ ಕೊಳ್ಳೇಗಾಲದವ್ರು ಬಂದಿದ್ರು, ಸುಮಾರು ಜನ ಬಂದು ಮಾತಾಡ್ತಾರೆ. ಈಗ ಕುಡಿಬೇಕಾದ್ರೆ ತೆಗೀರಿ, ಅವರೆಲ್ಲ ತೆಗೀರಿ. ಮತ್ತೆ ಗಾಯತ್ರಿ ದೇವಿ ನಿಮಗೂ ದರ್ಶನ ಬರ್ತವೆ. ಲೋಪಾಕಿ
ಚಾರ್ಜರ್ ಆಯ್ತಾ ನಿಂದು ಚಾರ್ಜರ್ ಇಲ್ಲ ಚಾರ್ಜರ್ ಒಂದೇ ಚಾರ್ಜರ್ ಏ ಅಲ್ಲಿ ಗಾಡಿ ನೋಡ್ರವ ಹಿಂದೆ ಮುಂದೆ ತಗೋಬಂಗ್ಲೆ ಎಷ್ಟಂತೆ ಹಿಂಗಾನೆ ದಮ್ ಕಟ್ಟು ಓದ್ಬೇಕು ಉದವ ಸಂಕ ಉದವ ಎಷ್ಟಂತೆ ಎವಳು 120 ರೂಪಾಯಿ ನಮ್ದ್ರಲ್ಲೇ ಬಂದಿತ್ತಲ್ವ ಬಾ ಅವರೆಲ್ಲ ಎಲ್ಲೋದ್ರು ಕುಳ್ಳಿಯವರೆಲ್ಲ ಎಲ್ಲೆಲ್ಲೋ ತಿರುಗಿರ್ತಾರೆ ಕಂಡ್ರೆ ಅವ್ರು ನಮ್ಮ ಜೊತೆನೇ ಇರ್ರಿ ಅನ್ಬೇಕಿತ್ತು ಅವರು. ಇಂಡಿಯಾದ ಕೊನೆಯ ಬಾರ್ಡ್ರ್ ಇದು. ಸೊ ನಾವಿಲ್ಲಿ ಬಂದಿದ್ದೀವಿ. ಇಲ್ಲಿ ಏನಂತ ಹೇಳಿದ್ರೆ ಇನ್ನು ನೆಕ್ಸ್ಟು ಆಯಿತು ಅಂತ ಹೇಳಿದ್ರೆ ಶ್ರೀಲಂಕಾ. ಸೊ ಇಲ್ಲಿ ಶ್ರೀಲಂಕಾ ಬಂದುಬಿಟ್ಟು ತುಂಬ ನಿಯರೆಸ್ಟ್ ಇದೆ ಶ್ರೀಲಂಕಾ. ಸೊ ಇಲ್ಲಿ ಇಲ್ಲಿಂದ ಒಂದು 15-20-30 ಕಿಲೋಮೀಟರ್ ಅಷ್ಟರಲ್ಲಿ ಶ್ರೀಲಂಕಾ ಇರುವಂಥದ್ದು. ಸೊ ಇಲ್ಲಿ ಎಂಡ್ ಆಫ್ ದಿ ಬಾರ್ಡ್ರು ಮತ್ತು ಇಲ್ಲಿ ಒಂದು ಡ್ಯಾಮ್ ಹಾಗೂ ಸಿಂಬಲ್ಸು ಸಹ ಇದೆ.
ಸೊ ತುಂಬ ಚೆನ್ನಾಗಿತ್ತು. ನಾವು ಬಂದು ಬೀಚಿಗೆ ಬಂದಿದ್ದೀವಿ. ಸೊ ಬೀಚಲ್ಲಿ ಬಂದು ಸುತ್ತಾಡಕ್ಕೆ ಬಂದಿದ್ದೀವಿ. ಮಳೆ ಆಗ್ತಿದ್ದ ತುಂಬ ಚೆನ್ನಾಗಿತ್ತು, ಒಂಥರ ಎಂಜಾಯ್ ಮಾಡಿದೋ ಈ ಒಂದು ಟ್ರಿಪ್ನ. ನನಗೆ ಖುಷಿ ಅನಿಸ್ತು, ಯಾಕಂದರೆ ನಾನು ತುಂಬ ಸಹಜವಾಗಿ ಹೋಗೋದು ಅಪರೂಪ. ನೀನು ಹತ್ತತ್ರ ಶ್ರೀಲಂಕಾ ಬಾರ್ಡ್ರಿದ್ದು ತುಂಬ ಚೆನ್ನಾಗಿದೆ. ನಾವೆಲ್ಲ ಎಷ್ಟೊಂದು ಜನ ಎಲ್ಲ ಬಂದು ನೋಡ್ತಾ ಚರ್ಚ್. ಆದ್ಯ ನೋಡಿ, ಆದ್ಯನ ಏನು ವ್ಯಾಪಾರ ಮಾಡ್ತಾ ಇದ್ದಾಳೆ. ಆದ್ಯ ಎಲ್ಲ ಕಪ್ಪೆ ಚಿಪ್ಪಿಂದ ಮಾಡಿರೋಂಥದ್ದು. ಎಷ್ಟು ಇದು ಎಷ್ಟು ಇದು 2020. ನೀರು ಗಿಳಿತಾ ಇಲ್ವಾ? ಇಲ್ಲೇನೋ ಮ್ಯಾಜಿಕ್ ಮಾಡ್ತಾ ಇದ್ದೀವಿ ನೋಡು, ಫಸ್ಟ್ ವಿಡಿಯೋ ಮಾಡು. ನಮ್ಮ ಮಕ್ಕಳ ಅದು ಒಂದ್ಸತಿ ಬರ್ತೀನಿ ನೋಡೋದು, ನೀವು ಆಡ್ಕೊಡಿ ಮಾಡಿದ್ರೆ ನಡೆಯಲ್ಲ. ಒಂದೇ ಸತಿ ಅದು ಪ್ರೀತಿಯಿಂದ ಬಂದಿತ್ತು. ಬಂತು ನೋಡಿ ಈಗ. ಏನ್ ಬಂತು? ನೀವು ಅಷ್ಟ್ಮೇಲೆ ಬರ್ರೆ ಬರಲ್ಲ. ನೋಡಿ ಅಮ್ಮ ಬರೀತಾರೆ. ನಮ್ದಿತ್ತು ಚಿನ್ನ ತಗಳೆ, ಚಿನ್ನ ತಗಳೆ. ನಾನು ನಿನಗೆ ಕೊಡ್ತಿರೋ ಗಿಫ್ಟ್ ಇಟ್ಕೊಳ್ಳಿ. ಚುಂಚು ಅಲ್ಲ ಇವಳು. ಬರ್ಲಿ ಮಾಡಿ ಕಳಿಸ್ತವ್ರವ್ರು ಲಂಬು ಎಲ್ಲ ಹೋಗಿದ್ದೆಲ್ಲ ರಾಮ್ದು ಅದೇನೋ ಅದೇ ಎಲ್ಲ. ಹತ್ರಮ್ಮ 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 ಹತ್ರ ಹತ್ರ ಹತ್ರ, ಜಲ್ದಿ 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 ಜಲ್ದಿ. ವಿಭೀಷಣ ದೇವಸ್ಥಾನಕ್ಕೆ ಹೋಗ್ತಾರೆ. ವಿಭೀಷಣ ರಾವಣನ ದೇವಸ್ಥಾನಕ್ಕೆ ಹೋಗುವಂಥ ರಸ್ತೆ ನಾವು ಹೋಗ್ತಾ ಇರೋದು ಆಟೋದಲ್ಲಿ. ಇಲ್ಲಿ ಎಲ್ಲರೂ ಇದ್ದಾರೆ.
ವಿಭೀಷಣ ರಾವಣನ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಹೋಗ್ತಾ ಇದ್ದೀವಿ. ಎಲ್ಲರೂ ನೋಡಿ. ವಿಭೀಷಣ ರಾವಣನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಎಲ್ಲ ಜನಗಳು ತುಂಬಿಕೊಂಡಿದ್ದಾರೆ. ವಿಭೀಷಣ ರಾವಣನ ಭದ್ರಮ್ಮ ಪಟ್ಟ ವಿಭೀಷಣ ರಾವಣನ ದೇವಸ್ಥಾನ ಇದು. ಇವತ್ತಪ್ಪ ಏನಪ್ಪ ವಿಷಯ ಅಂದರೆ ನಾವು ಲಂಕಾಧಿಪತಿ ರಾವಣನ ತಮ್ಮ ಸಹೋದರ ವಿಭೀಷಣನ ಏನಪ್ಪ ಇವತ್ತು ವಿಷಯ ಅಂದರೆ ರಾವಣನ ತಮ್ಮನಿಗೆ ಇಲ್ಲೇ ಪಟ್ಟ ಕಟ್ಟಿದ್ರು. ಆಮೇಲೆ ರಾಮನಿಗೆ ಇದು ಲಂಕೆಯನ್ನು ತೋರಿಸಿದ್ದು ವಿಭೀಷಣನೇ. ಇಲ್ಲಿಂದ 15 ಕಿಲೋಮೀಟ್ರು. ಹೇಳು. ಹಾಯ್ ಬಾಯ್ ಗಾಯ್ಸ್, ಇವತ್ತೇನಪ್ಪ ವಿಷಯ ಅಂದರೆ ಲಂಕಾಧಿಪತಿ ರಾವಣನ ಸಹೋದರ ಆದ ವಿಭೀಷಣನ ದೇವಸ್ಥಾನ ಬಂದಿದ್ವಿ. ವಿಭೀಷಣ ಏಂತಕ್ಕೆ ಇಲ್ಲಿ ಪ್ರೇಮ ತಂದೆ, ರಾವಣನ ಬಿಟ್ಟು ವಿಭೀಷಣ ಬಂದಾಗ ವಿಭೀಷಣಗೆ ಪಟ್ಟವನ್ನು ಕಟ್ಟಿದ್ದ ಜಾಗ ಇದೇನೆ. ಆಮೇಲೆ ಶ್ರೀರಾಮಚಂದ್ರಕ್ಕೆ ಲಂಕೆಗೆ ಹೋಗ್ಬೇಕಾದ್ರೆ ಜಾಗವನ್ನು ತೋರಿಸ್ಕೊಟ್ಟಿದ್ದು ಇದೇ ಜಾಗ. ವಿಭೀಷಣ ಬರೀ 18 ಕಿಲೋಮೀಟರ್ ಅಷ್ಟೇ ಸಹಾಯ ಮಾಡಿದವು, ಅಲ್ಲೇ ಇದೆ ಅಂತ ತೋರಿಸಿದ್ದು. ಆಮೇಲೆ ರಾಮನ ಯುದ್ಧ ನಡೆದಿದ್ದು ಇದೇ ಜಾಗದಲ್ಲಿ. ರಾವಣನ ಯುದ್ಧ. ಅದಕ್ಕೆ ವಿಭೀಷಣನ ಪೂಜೆ ಮಾಡ್ತಾರೆ. ಅದಕ್ಕೋಸ್ಕರ ದೇವಸ್ಥಾನ ಕಟ್ಟಿದ್ದೀವಿ. ಬನ್ನಿ ಫ್ರೆಂಡ್ಸ್, ಹೋಗೋಣ ನೋಡೋಣ ಹೆಂಗಿದ್ದಾರೆ ವಿಭೀಷಣ. ನೋಡಿ, ಎಲ್ಲ ಅಯ್ಯಪ್ಪ ಸ್ವಾಮಿಯವರು ಜಾಸ್ತಿ ತುಂಬಿದ್ದಾರೆ. ಜೈ ಶ್ರೀರಾಮ್. ರಾಮ್ ಸೇತುವೆ ಕಲ್ಲು ತಗೊಂಡೋಗಿರೋಂಥದ್ದು. ರಾಮ್ ಸೇತುವೆ ಕಲ್ಲು ನೋಡಿ. ರಾಮ್ ಸೇತುವೆಗೆ ಯೂಸ್ ಮಾಡಿರುವಂಥ ಕಲ್ಲೊಂದು ನೋಡಕ್ಕೆ ಹೋಗ್ತಾ ಇದ್ದೀವಿ. ಈಗ ನಾವು ಯೂಸ್ ಮಾಡಿದಂಥ ಕಲ್ಲನ್ನ ನೋಡಕ್ಕೆ ಹೋಗ್ತಾ ಇದ್ದೀವಿ. ರಾಮ ಸೇತುವೆಗೆ ಯೂಸ್ ಮಾಡಿದಂಥ ಕಲ್ಲು ಎಲ್ಲರೂ ನೋಡಿದ್ದೀರಲ್ಲ. ರಾಮ ಸೇತುವೆಗೆ ಯೂಸ್ ಮಾಡಿದಂಥ ಕಲ್ಲನ್ನ ಏನಿದು ಸ್ವಾಮಿ ಫೋಟೋ ಅಬ್ದುಲ್ ಕಲಾಂ ಮನೆ, APJ ಅಬ್ದುಲ್ ಕಲಾಂ ಮನೆ. ವಿಡಿಯೋ ಮಾಡಿ ನಾನು ಹೇಳ್ತೇನೆ. ಇವೆಲ್ಲ ಒರಿಜಿನಲ್ ರೇಟಿ, ಇವೆಲ್ಲ ಲೋಕಲ್ ಇಲ್ಲ, ಏನಿಲ್ಲ. ಒರಿಜಿನಲ್ ಇದು ಸಮುದ್ರದ ಇಲ್ಲೇ ಸಿಗೋದಲ್ವಾ, ಅಡ್ಡಿ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. 50 ರಾಮೇಶ್ವರ ಬಂದಾಗ ನೀವು 25 ಯಾವುದು. ನೆಕ್ಸ್ಟ್ ನಾವು ಬಂದಿದೆ ಅಬ್ದುಲ್ ಕಲಾಂ ಸರ್ ಅವ್ರದ್ದು ಮನೆ ನೋಡೋಕ್ಕೆ. ಯಾಕೆಂದರೆ ನಮ್ಮ ರಾಷ್ಟ್ರಪತಿ, ಹೆಮ್ಮೆಯ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರ ಮನೆ ನೋಡೋಕ್ಕೋಸ್ಕರನೇ. ಅಬ್ದುಲ್ ಕಲಾಂ
ಆಯ್ ಮಾಡು. ಇಷ್ಟೊತ್ತು ಗಂಟೆ ನೋಡಿದ್ರಲ್ಲ, ಹೇಗಿತ್ತು ಏನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಪಾಪ ಎಲ್ರಿಗೂ ವಿಶ್ ಮಾಡಿದ್ಲು, ಗುಡ್ ನೈಟ್ ಅಂತ ಹೇಳಿದ್ಲು. ಅವಳ ಕಡೆಯಿಂದ ನನ್ನ ಕಡೆಯಿಂದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಾನು ನಿಮ್ಮ ಮನೆ ಮಗಳು ರಶ್ಮಿಕಾ, ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.